ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಬೇಕಾ? ನಿಮ್ಮ ತೂಕ ಎಷ್ಟೇ ಜಾಸ್ತಿ ಆಗಿರಲಿ, ಹೊಟ್ಟೆ ಭಾಗ ಮುಂದೆ ಬಂದಿರಲಿ, ಪವರ್ಫುಲ್ ಹೋಮ್ ರೆಮಿಡಿ ಮಾಡಿದರೆ ನಿಮ್ಮ ತೂಕವನ್ನು ಫಾಸ್ಟಾಗಿ ಕಡಿಮೆ ಮಾಡ್ಕೊಳ್ಬೋದು. ದೇಹದ ಯಾವುದೇ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಆಗಿರಲಿ, ಥೈ ಫ್ಯಾಟ್ ಆಗಿರಲಿ, ಹಿಪ್ ಫ್ಯಾಟ್ ಆಗಿರಲಿ, ತೋಳುಗಳಲ್ಲಿ ಫ್ಯಾಟ್ ಶೇಖರಣೆ ಆಗಿರಲಿ, ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗಿದ್ರೂ ಕೂಡ ಇವತ್ತಿನ ಸೂಪರ್ ಆಗಿರುವಂಥ ಹೋಮ್ ರೆಮಿಡಿ ಮಾಡಿ ನಿಮ್ಮ ಹೊಟ್ಟೆ ಕೂಡ ಚೆಟ್ಟತ್ತೆ. ದೇಹದ ಯಾವುದೇ ಭಾಗದಲ್ಲಿರುವಂತಹ ಫ್ಯಾಟ್ ಕೂಡ ಬೆಣ್ಣೆ ಥರ ಕರಗತ್ತೆ. ಹೌದು ಫ್ರೆಂಡ್ಸ್, ಈ ಹೋಮ್ ರೆಮಿಡಿ ಮಾಡೋದಂತೂ ತುಂಬಾ ಈಸಿ. ಜೊತೆಗೆ ಚರ್ಮದ ಅಡಿಗೆ ಶೇಖರಣೆಯಾದಂಥ ಫ್ಯಾಟನ್ನು ತುಂಬ ಚೆನ್ನಾಗಿ ಇದು ಕರಗಿಸುತ್ತೆ. ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಾಕು, ಏನು ಮಾಡಿದ್ರೂ ಕರಗದ ಹಠಮಾರಿ ಬಜ್ಜು ಇದರಿಂದ ಚೆನ್ನಾಗಿ ಕರಗ್ತಾ ಬರುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಹೌದು ಫ್ರೆಂಡ್ಸ್, ಈ ಸೂಪರ್ ಆಗಿರುವಂಥ ಹೋಮ್ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆವಾಗ ಎಲ್ಲ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಯಾವುದು ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ರಲ್ಲ, ನಿಮ್ಗೆ ಗೊತ್ತಾಯ್ತಾ ಈ ಮರ ಯಾವುದು ಅಂತ ಹೇಳಿ? ಗೊತ್ತಾದರೆ ಫಾಸ್ಟಾಗಿ ಕಮೆಂಟ್ಸ್ ಹಾಕಿ ಯಾವ ಮರ ಅಂತ ಹೇಳಿ. ಇದು ಹಲಸಿನ ಮರ. ನಮಗೆ ಹಲಸಿನ ಮರದ ಎಲೆಗಳು ಬೇಕು. ಒಂದು ವೇಳೆ ನಿಮಗೆ ಹಲಸಿನ ಮರದ ಎಲೆಗಳು ಸಿಕ್ಕಿಲ್ಲ ಅಂದರೆ ಈ ಮನೆಮದ್ದನ್ನು ಹೇಗೆ ತಯಾರಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಈ ಹಲಸಿನ ಮರ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ, ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಆಯುರ್ವೇದದಲ್ಲಿ ಹೇಳಿರುವಂತೆ ಚರ್ಮದ ಅಡಿಪದರದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು, ಕೊಬ್ಬನ್ನು ಬರ್ನ್ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಅನೇಕ ರೀತಿಯ ವಿಟಮಿನ್ಸ್ಗಳಿದೆ. ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಫೈಬರ್ ಅಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ಶರೀರದಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ನಮ್ಮ ದೇಹದ ತೂಕವನ್ನು ಹೆಲ್ದಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು. ಹಿಂದಿನಿಂದಲೂ ಹಲಸಿನ ಎಲೆಗಳಿಂದ ಹಲವಾರು ರೀತಿಯ ತಿಂಡಿಗಳನ್ನು, ಖಾದ್ಯಗಳನ್ನು ತಯಾರಿ ಮಾಡ್ತಾರೆ. ಹಲಸಿನ ಎಲೆಯ ಕಡುಬು ಮತ್ತು ಹಲಸಿನ ಎಲೆ ಇರುತ್ತಲ್ಲ, ಅದರಿಂದ ಪಲ್ಯಗಳನ್ನು ನಮ್ಮ ಮನೇಲಿ ಇವತ್ತಿಗೂ ತಯಾರಿ ಮಾಡ್ತೀವಿ. ಹಲಸಿನಕಾಯಿ ಪಲ್ಯ ಮತ್ತು ಹಲಸಿನ ಹಣ್ಣಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಹಲಸಿನ ಮರದಿಂದ ಸಿಗುವಂಥ ಎಲ್ಲ ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ನಾನಿಲ್ಲಿ ಹಲಸಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ನೀರಿನಲ್ಲಿ ತೊಳ್ಕೊಳ್ಬೇಕು. ಇಲ್ಲಿ ನಾನು ಒಂದು ಹಲಸಿನ ಎಲೆನ ತೊಗೊಂಡಿದ್ದೀನಿ. ಒಂದು ಸಲ ನಾವು ಈ ಮನೆಮದ್ದು ಮಾಡಲಿಕ್ಕೆ ಒಂದು ಎಲೆ ತೊಗೊಂಡ್ರೆ ಸಾಕಾಗುತ್ತೆ. ಹಲಸಿನ ಎಲೆಯಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತೇಳಿ ಸೈಂಟಿಫಿಕ್ ಆಗೂ ಪ್ರೂವ್ ಆಗಿದೆ. ಜೊತೆಗೆ ಆಯುರ್ವೇದದಲ್ಲೂ ಕೂಡ ಈ ಎಲೆಗಳನ್ನು ತುಂಬ ಬಳಸ್ತಾರೆ. ನಿಮಗೆ ಒಂದು ಸಲ ಎಲೆಗಳನ್ನು ತಂದಿಟ್ಟು ಅದನ್ನು ಒಣಗಿಸಿ ಪುಡಿ ಕೂಡ ಮಾಡಿಟ್ಕೊಳ್ಬೋದು. ಫ್ರೆಶ್ ಆಗಿ ಸಿಗುತ್ತೆ ಅಂದರೆ ತಕ್ಷಣ ಕೊಯ್ದುಬಿಟ್ಟು ನೀವು ಈ ರೀತಿ ಮನೆಮದ್ದನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನು ಹಾಕಿ. ಈ ಎಲೆಯಿಂದ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇದು ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡೋದ್ರ ಜೊತೆಗೆ ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ಬಾಡಿಯನ್ನು ಡಿಟಾಕ್ಸ್ ಮಾಡುತ್ತೆ. ಅದಲ್ಲದೆ ಆ್ಯಂಟಿ ಏಜಿಂಗ್ ಆಗೂ ಇದು ಕೆಲಸ ಮಾಡುತ್ತೆ. ಜೊತೆಗೆ ಹಾರ್ಟಿಗೆ ಕೂಡ ಇದು ತುಂಬಾ ಒಳ್ಳೆಯದು. ನಿಮಗೆ ಆನ್ಲೈನಲ್ಲಿ ಮತ್ತು ಕೆಲವೊಂದು ಗ್ರಾಸರಿ ಶಾಪಲ್ಲಿ ಕೂಡ ಈ ಒಣಗಿಸಿದಂಥ ಹಲಸಿನ ಎಲೆ ಪೌಡರ್ ಕೂಡ ಸಿಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಹಲಸಿನ ಎಲೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ 2 ಹಲಸಿನ ಎಲೆಯನ್ನು ಕೂಡ ಉಪಯೋಗಿಸ್ಬೋದು. ಸ್ಟಾರ್ಟಿಂಗಲ್ಲಿ ನೀವು ಬೇಕಾದರೆ 1 ಎಲೆ ತೊಗೊಳ್ಳಿ. ನೆಕ್ಸ್ಟ್ ಡೇಯಿಂದ 2 ಹಲಸಿನ ಎಲೆಯನ್ನು ಉಪಯೋಗಿಸಿ ನೀವು ಈ ರೀತಿ ಮನೆಮದ್ದನ್ನು ಮಾಡಿಕೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಓವಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಓವಿನ ಕಾಳು ಕೂಡ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬಜ್ಜನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಹೊಟ್ಟೆ ಒಳಗಡೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ಗ್ಯಾಸ್ ಎಸಿಡಿಟಿ ಆಗೋದನ್ನು ತಡೆಗಟ್ಟುತ್ತೆ ಮತ್ತು ದೇಹದ ಒಳಭಾಗದಲ್ಲಿ ಸೇರಿಕೊಂಡಂಥ ಬೇಡವಾದಂಥ ಕಲ್ಮಶವನ್ನು ಹೊರಹಾಕ್ಲಿಕ್ಕೆ ಕೂಡ ಈ ಓವಿನ ಕಾಳು ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು ಇದಕ್ಕೆ 1 ಇಂಚ್ ಆಗುವಷ್ಟು ದಾಲ್ಚಿನ್ನಿಯನ್ನು ಹಾಕ್ಕೊಳ್ಳೋಣ. ಚಕ್ಕೆ ಅಂತ ಕರಿತೀವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನೇನು ಕುಟ್ಟಿ ಪುಡಿ ಮಾಡೋದು ಬೇಡ, ಹಾಗೆ ಹಾಕ್ಕೊಳ್ಳಿ. ಈ ದಾಲ್ಚಿನ್ನಿ ಕೂಡ ನಮ್ಮ ದೇಹದ ಭಾಗದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಮೆಲ್ಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಸೇರಿಸಿದ ಎಲ್ಲ ಪದಾರ್ಥಗಳು ಕೂಡ ನಮ್ಮ ತೂಕವನ್ನು ಕಡಿಮೆ ಮಾಡುತ್ತೆ. ಅದು ಹೆಲ್ದಿಯಾಗಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ. ತುಂಬ ಜನ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಬರೀ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡ್ತಾರೆ. ಅದರಲ್ಲೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವು ಟ್ಯಾಬ್ಲೆಟ್ಸನ್ನು ತೊಗೊಂಡ್ರಂತೂ ಇನ್ನೂ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಈ ರೀತಿಯ ಮನೆಮದ್ದುಗಳನ್ನು ಮಾಡೋದ್ರಿಂದ ನೀವು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಇವಾಗ ಈ 3 ಪದಾರ್ಥಗಳನ್ನು ನಾವು ಸ್ಟವ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಈ ಕಡೆ ಏನು ಮಾಡೋಣ ಅಂದರೆ ನಾವಿಲ್ಲಿ 1 ಸ್ಪೂನ್ ಆಗುವಷ್ಟು ಕಾಮಕಸ್ತೂರಿ ಬೀಜವನ್ನು
ನೀರಿನಲ್ಲಿ ನೆನೆಸಿಟ್ಕೊಳ್ಳೋಣ. ಇದೇನು ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ನೆನೆಯುತ್ತೆ. ಈ ಬೇಸಿಗೆ ಕಾಲದಲ್ಲಿ ಕಾಮಕಸ್ತೂರಿ ಬೀಜ ನಮ್ಮ ದೇಹಕ್ಕೆ ತಂಪನ್ನು ಒದಗಿಸ್ಕೊಡುತ್ತೆ. ಅದ್ರ ಜೊತೆಗೆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ. ತುಂಬ ಜನ ವೇಟ್ ಜಾಸ್ತಿ ಆಗೋದು ಯಾಕಂದರೆ ತುಂಬ ತಿಂದು ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇರುತ್ತೆ. ಸಿಕ್ಕಾಪಟ್ಟೆ ತಿಂತಾರೆ, ಆವಾಗ ವೇಟ್ ಜಾಸ್ತಿ ಆಗುತ್ತೆ. ಈ ಕಾಮಕಸ್ತೂರಿ ಬೀಜ ನಮ್ಮ ಹೊಟ್ಟೆಯ ಹಸುವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಕಾಮಕಸ್ತೂರಿ ಬೀಜವನ್ನು ತೊಗೊಂಡಿದ್ದೀನಿ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನೀವು ಚಿಯಾ ಸೀಡ್ಸ್ ಅಂತ ಸಿಗುತ್ತಲ್ಲ, ಅದನ್ನು ತೊಗೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಇವಾಗ ಇದು ಚೆನ್ನಾಗಿ ನೆನೀತಾ ಇರುತ್ತೆ. ಈ ಕಡೆ ನಾವು ಸ್ಟವ್ ಮೇಲೆ ಈ ಪದಾರ್ಥಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. 2 ನಿಮಿಷ ಚೆನ್ನಾಗಿ ಇದು ಬತ್ತಬೇಕು. ಇಲ್ಲಿ ನಾವು 1.5 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀವಲ್ಲ, ಅದರಲ್ಲಿ 1 ಕಪ್ ಆಗುವಷ್ಟು ನಾವು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ನೀವು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಕುದಿಸಿ, ಇಲ್ಲಾಂದರೆ ಆವಿಯಲ್ಲಿ ಈ ಪದಾರ್ಥಗಳ ಸತ್ವ ಹೋಗುವಂಥ ಸಾಧ್ಯತೆ ಇರುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ತುಂಬ ಜನ ವೆಯ್ಟ್ ಲಾಸ್ ಮಾಡುವ ಪ್ರೋಸೆಸ್ಸಲ್ಲಿದ್ದಾಗ ಬರ್ತಾ ಅವರಿಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಒಂಥರ ಸುಸ್ತಾಗ್ತಾ ಇರುತ್ತೆ, ತಲೆ ಸುತ್ತು ಅಂಥದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೀವು ಈ ಕಷಾಯವನ್ನು ಕುಡಿದ್ರೆ ನಿಮಗೆ ಇಂತಹ ಸಮಸ್ಯೆನೇ ಬರೋದಿಲ್ಲ. ವೆಯ್ಟ್ ಲಾಸ್ ಆಗುತ್ತೆ, ಬೆಲ್ಲಿ ಫ್ಯಾಟ್ ಕೂಡ ಮೆಲ್ಟ್ ಆಗ್ತಾ ಬರುತ್ತೆ. ಆದರೆ ನಿಮಗೆ ಇನ್ನೂ ಎನರ್ಜಿ ದೇಹದಲ್ಲಿ ಹಾಗೆ ಉಳಿದಿರುತ್ತೆ. ಯಾವುದೇ ಇಂತಹ ಸಮಸ್ಯೆಗಳು ಬರುವುದಿಲ್ಲ. ಮತ್ತು ನಿಮ್ಮ ಬಾಡಿಗೆ ಒಂದು ಒಳ್ಳೆ ಶೇಪ್ ಬರುತ್ತೆ. ತೋಳಿನ ಭಾಗದಲ್ಲಿ, ಹಿಪ್ ಭಾಗದಲ್ಲಿರುವಂತಹ, ತೈಯಲ್ಲಿರುವಂತಹ ಯಾವುದೇ ಫ್ಯಾಟ್ ಇದ್ರೂ ಕೂಡ ಮೆಲ್ಟ್ ಆಗುತ್ತೆ. ಓವರಾಲ್ ಬಾಡಿ ತುಂಬ ಒಳ್ಳೆಗೆ ಶೇಪಿಗೆ ಟರ್ನ್ ಆಗುತ್ತೆ. ಅದಲ್ಲದೆ ಚರ್ಮವನ್ನು ಟೈಟಾಗಿಡೋಕ್ಕೆ ಕೂಡ ಈ ಕಷಾಯ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಈ ಕಷಾಯವನ್ನು ನಾವು ಫಿಲ್ಟರ್ ಮಾಡ್ಕೊಂಡ್ವಲ್ಲ, ಇದಕ್ಕೆ 2 ಸ್ಪೂನ್ ಆಗುವಷ್ಟು ನೆನೆಸಿದಂಥ ಕಾಮಕಸ್ತೂರಿ ಬೀಜವನ್ನು ಸೇರಿಸ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಇವಾಗ ಈ ಡ್ರಿಂಕ್ಸು ಹೀಟ್ ಆಗೋದಿಲ್ಲ ಬಾಡಿಗೆ, ಇನ್ನು ನಮ್ಮ ಫ್ಯಾಟನ್ನು ಮೆಲ್ಟ್ ಮಾಡುತ್ತೆ. ಅಷ್ಟು ಚೆನ್ನಾಗಿದ್ದು ಕೆಲಸ ಮಾಡುತ್ತೆ. ತುಂಬ ಜನಕ್ಕೆ ಈ ವೆಯ್ಟ್ ಲಾಸ್ ಮಾಡುವಾಗ ಕಷಾಯಗಳನ್ನು ಹೇಳಿದಾಗ ಬಾಡಿ ಹೀಟ್ ಆಗುತ್ತೇನೋ ಅಂತ ಹೇಳಿ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಈ ಡ್ರಿಂಕ್ಸ್ ನಮ್ಮ ಬಾಡಿಯ ಫ್ಯಾಟನ್ನು, ಬಜ್ಜನ್ನು ಚೆನ್ನಾಗಿ ಕರಗಿಸುತ್ತೆ. ಅದ್ರ ಜೊತೆಗೆ ಓವರಾಲ್ ನಮ್ಮ ಬಾಡಿಯ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡೋಣ. ಯಾರಿಗೆ ಲೆಮನ್ ಜ್ಯೂಸ್ ಸ್ವಲ್ಪ ಇಷ್ಟ ಆಗೋದಿಲ್ಲ ಅಂಥವರು ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸಕ್ಕರೆಯನ್ನಾಗಲಿ, ಉಪ್ಪನ್ನಾಗಲಿ ಅಥವಾ ಹನಿಯನ್ನಾಗಲಿ ಆ್ಯಡ್ ಮಾಡೋದೇ ಬೇಡ. ಈ ಮೂರರಲ್ಲಿ ಯಾವುದೇ ಪದಾರ್ಥವನ್ನು ನಾವು ಸೇರಿಸಿದ್ರೂ ಕೂಡ ಅದು ನಮ್ಮ ಬಾಡಿಯಲ್ಲಿ ಹಾಗೆ ಉಳಿಯುತ್ತೆ. ಹಾಗಾಗಿ ನಾವು ಅದನ್ನು ಸ್ಕಿಪ್ ಮಾಡಿ ಹಾಗೆ ಕುಡಿಯೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಯಾವಾಗ ಕುಡಿಬೇಕು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ಕುಡಿಬೇಕು. ಇದನ್ನು ಕುಡಿದು 1 ಗಂಟೆ ಆಗುವವರೆಗೂ ನೀವು ಯಾವುದೇ ರೀತಿಯ ಕಾಫಿ ಕುಡಿಯೋದಾಗಲಿ, ಟೀ ಕುಡಿಯೋದಾಗಲಿ, ತಿಂಡಿ ತಿನ್ನೋದಾಗಲಿ ಮಾಡಬಾರ್ದು. ಇದು ನಮ್ಮ ಬಾಡಿಯಲ್ಲಿ, ಹೊಟ್ಟೆಯೊಳಗೆ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಒಂದು ವೇಳೆ ನಿಮಗೆ ಬೆಳಗ್ಗೆ ಇದನ್ನು ಕುಡಿಲಿಕ್ಕೆ ಆಗಲಿಲ್ಲ ಅಂದರೆ ಮಧ್ಯಾಹ್ನ ಟೀ ಟೈಮಲ್ಲಿ ಇದನ್ನು ಕುಡೀರಿ. ಆವಾಗಲೂ ಕೂಡ ನೀವು ಯಾವುದೇ ಕಾಫಿ ಟೀಯನ್ನು ಕುಡಿಬಾರ್ದು, ಇದನ್ನು ಮಾತ್ರ ಕುಡಿಬೇಕು. ನಾನು ಮೊದಲೇ ಹೇಳಿದಂತೆ ಹಲಸಿನ ಎಲೆಯಲ್ಲಿರುವಂತಹ ವಿಟಮಿನ್ಸ್ಗಳು, ಕೆಲವೊಂದು ಕಾಂಪೌಂಡ್ಗಳು ನಮ್ಮ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ತುಂಬ ಉಪಕಾರಿಯಾಗುತ್ತೆ ಫ್ರೆಂಡ್ಸ್. ಈ ಕಷಾಯದ ಜೊತೆಗೆ ನೀವು ಸಿಂಪಲ್ಲಾಗಿ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಿದರೆ ಫ್ಯಾಟನ್ನು ಈಸಿಯಾಗಿ ನೀವು ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ಈಗ 1 ವೀಕಲ್ಲೇ ನೀವು ತೂಕವನ್ನು ಕಡಿಮೆ ಆಗೋದನ್ನು ನೀವು ನೋಡ್ತೀರಾ. ಆ ಎಕ್ಸಸೈಸ್ಗಳು ಯಾವುದು ಅಂತ ನಿಮಗೆ ಹೇಳ್ತೀನಿ. ಈ ರೀತಿ ಮನೆಮದ್ದು ಮಾಡೋದ್ರ ಮೂಲಕ ಸ್ವಲ್ಪ ನೀವು ಆ್ಯಕ್ಟಿವ್ ಆದರೆ ನಿಮ್ಮ ಬೆಳ್ಳಿ ಫ್ಯಾಟ್ ಆಗಲಿ, ಇಲ್ಲ ಹಿಪ್ ಫ್ಯಾಟ್ ಆಗಲಿ, ಇಲ್ಲ ತೈ ಫ್ಯಾಟ್ ಆಗಲಿ ಈಸಿಯಾಗಿ ನೀವು ಕರಗಿಸ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಈಸಿಯಾಗಿ ನಾವು ಈ ಮನೆಮದ್ದನ್ನು ತಯಾರಿ ಮಾಡ್ಕೊಳ್ಬೋದು. ಆರಾಮಾಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಇಲ್ಲಿ ಹೇಳಿದ 2 ವಿಧಾನಗಳನ್ನು ನೀವು ಅನುಸರಿಸಿದರೆ ವಾರದಲ್ಲಿ 5 kg ಆರಾಮಾಗಿ ಕಡಿಮೆ ಆಗುತ್ತೆ. ಅದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ನೀವು ಆರಾಮಾಗಿ ಮನೇಲಿ ಇದ್ಕೊಂಡೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.